ಎಸ್ಸಿನ ಮುಂದಿನ ಕ್ಷೇತ್ರ ಹಾವೇರಿ. ಶಿವಕುಮಾರ್ ಉದಾಸಿ ಅವರು ಸಂಸದರು, ಬಟ್ ಅವರು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟವ್ರೆ. ಈಗ ಬಿಜೆಪಿಯಿಂದ BC ಪಾಟೀಲ್, KE ಕಾಂತೇಶ್, ಶರಣು ಅಂಗಡಿ, ಬಸವರಾಜ ಬೊಮ್ಮಾಯಿ ಹೆಸರು. ಇಲ್ಲಿ ನೀವು 4 ಹೆಸರು ಹೇಳಿದ್ರಿ. ಬೊಮ್ಮಾಯಿ ಯಾವುದೇ ಕಾರಣಕ್ಕೂ ಕೊಡ್ಬೇಡ ಹಣ ಅಂತಾರೆ. ಹೌದು, ಹೆಂಗೋ ನಾವು ಅಲ್ಲಿ ಇಲ್ಲಪ್ಪ ಶಿಗ್ಗಾವಿನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಗೆದ್ಬಿಟ್ಟಿದೀವಿ, ಅದು ಹೆಂಗೋ ಅಂತ ಅದೇ ತಾನೇ ಎಲ್ಲ ಹೇಳೋದು. ಹೌದೌದು, ಸಾಕಷ್ಟು ಶಿವ ಅಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ ಗೆದ್ದಿರೋ ಗಿರಾಕಿ ಬೊಮ್ಮಾಯಿ ಅಂತ ತಾನೇ ಚರ್ಚೆ ಮಾಡೋದು ಅವ್ರ ಪಾರ್ಟಿಲಿ ಕೆಲವರು ಕರೆಕ್ಟ್ ಜನ ಮಾತಾಡೋದು. ಅಜ್ಜಂ ಪಿರ್ಕಾದ್ರೆ ಅದೇ ಹೇಳ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡೆ ಗೆದ್ದಿರೋದು ಇವರು ಅಂತ. ಸರಿನಾ? ಶರಣು ಅಂಗಡಿ ಜೋರಾಗಿ ಓಡಾಡ್ತಾವ್ರೆ. ಹೆಂಗ್ ಸರ್ ವಕೀಲರು. ಕಾಂತೇಶ್ ಅಪ್ಪನ ಮೇಲೆ ನಮ್ಗೆ ಇಟ್ಕೊಂಡು ಕೂತವ್ರೆ, ಹಿಂಗೆ ಹಿಡ್ಕೊಂಡು ಅವ್ರ ಜುಬ್ಬನ್ನ ಹೇಳಲ್ವೇ. ಮನೆ ಹೋಗಿರಲ್ಲ ಅಮಿತ್ ಶಾ ಭೇಟಿ ಹಾಕಿ ಈಶ್ವರಪ್ಪನವರು. BC ಪಾಟೀಲ್ ಮಗಳಿಗೆ ನೆಕ್ಸ್ಟ್ ಇರಕ್ಕಿರೋ ಅವಕಾಶ ಮಾಡಿ ನಾನು ಲೋಕಸಭೆಗೆ ಆದ್ರೆ ಹೋಗೋಣ ಅಂತ ಅವರು ಕೊಟ್ರೆ ಕೊಡ್ಲಿ. ಹೊಸೊಬ್ರು ಕೊಡಂಗಿರ್ ಕೊಡಿ, ನಮ್ಗೆ ಕೊಡಿ ಅತ್ತಾಗೆ, ಯಾಕೆ ಕ್ಷೇತ್ರಕ್ಕೂ ಸಂಬಂಧವೇ ಇಲ್ಲ, ಕಾಂತೇಶ್ ಅವ್ರಿಗೆ ಯಾಕೆ ಕೊಡ್ತೀರಾ ಅಂತ. ಕಾಂತೇಶ್ ಆ ಕಾರಣಕ್ಕೆ ರಿಜೆಕ್ಟ್ ಆಗ್ಬೋದು. ಹೌದು, ಕಾಂತೇಶ್ ಇಡೀ ಈಶ್ವರಪ್ಪ ಹಂಗೋ ಹೆಂಗೋ ಬಾಯಿ ಜೋರ್ ಮಾಡ್ಕೊಂಡು ಏನೋ ರಾಜಕೀಯ ಮಾಡಿದ್ರು. ಕಾಂತೇಶ್ ಆ ಥರದ್ದೇನು ದೊಡ್ಡ ಪ್ರಭಾವ ಇಲ್ಲ. ಈಶ್ವರಪ್ಪ ರಾಜಕೀಯ ಕೆರಿಯರಲ್ಲಿ ಕಪ್ ಚುಕ್ಕೆ ಬರೋಕ್ಕೆ ಕಾಂತೇಶೇ ಕಾರಣ ಅನ್ನೋದಿದೆ ಚರ್ಚೆ. ಈಶ್ವರಪ್ಪ ಒಳ್ಳೆ ಮನುಷ್ಯ, ಹಾಳಾಗಿದ್ದ ರಾಜಕೀಯದ ವ್ಯವಸ್ಥೆ, ಕಮಿಷನ್ ಅವು ಇವು ಬರೋಕ್ಕೆ ಕಾರಣನೇ ಕಾಂತೇಶ್ ಅಂತ ಆರೋಪ ಇದೆ. ಸೊ ಹಾಗಾಗಿ ಕಾಂತೇಶದು ಬಹುತೇಕ ಡೌಟ್ ಅಂತಿದೆ. ಇನ್ನು BC ಪಾಟೀಲ್ ಬಲವಾಗಿ ಬೇಕೇ ಬೇಕು ಅಂತೇನು ಜಗ್ತಾ ಇಲ್ಲ, ಬೇಕೇ ಬೇಕು ಅಂತಿರೋದು ಶರಣು ಅಂಗಡಿ. ಕಾಂತೇಶಿ ಕೊಟ್ರೆ ನಂಗೆ ಕೊಡಿ ಅಂತ ಅಷ್ಟೇ BC ಪಾಟೀಲ್. ಸೊ ಬಸವರಾಜ ಬೊಮ್ಮಾಯಿ ಬೇಡ್ರಪ್ಪ ಕೊಡ್ಬೇಡ್ರಯ್ಯ ಹೌದು ಅಂತ ಅವ್ರ ಕ್ಷೇತ್ರ ಧಾರವಾಡಕ್ಕೆ ಹೋಗುತ್ತೆ. ಹೌದು, ಹಾಗಾಗಿ ಇಲ್ಲಿ ಅವ್ರಿಗೆ ಬೇಡ್ರಯ್ಯ ಕೊಡ್ಬೇಡ್ರಯ್ಯ ಅಂತ ಕಾಯ್ತಾರೆ. ಯಾಕೆಂದ್ರೆ ಬೊಮ್ಮಾಯಿ ಫೈಟ್ ಮಾಡಿ CM ಆಗಿದ್ದಲ್ಲ, ಫಿಕ್ಸ್ ಮಾಡ್ಕೊಂಡು CM ಆಗಿದ್ದು, ಬೈ ಲಕ್ CM ಆಗಿದೆ. ಕರೆಕ್ಟ್. ಚುನಾವಣೆನ ಫೈಟ್ ಮಾಡಿ ಗೆದ್ರು ಅಂತ ಇಲ್ಲ, ಕಾಂಗ್ರೆಸ್ ಅವ್ರನ್ನ ಫಿಕ್ಸ್ ಮಾಡ್ಕೊಂಡು ಗೆದ್ರು ಅಂತ ಇರೋದು. ಹೌದು, ಸೊ ಹಾಗಾಗಿ ಬೊಮ್ಮಾಯಿ ರಣರಂಗದಲ್ಲಿ ಎದೆ ತಡ್ಕೊಂಡು ಯಾವನ್ ಬರ್ತೀವಿ ಬರೋ ನಾನು ರೆಡಿ ಅಂತೇನು ಲೋಕಸಭೆಗೆ ನಿಲ್ಲಲ್ಲ. ನೀವು ಹಂಗೆ ಅನ್ಕೊಬಿಡಿ ನಿಲ್ತಾರೆ ಅಂತ. ನೆಕ್ಸ್ಟ್ ಹೋಗೋಣ. ಶಿಕ್ಷಣ ಅಂದರೆ ವ್ಯಾಪಾರೀಕರಣ ಅನ್ನೋ ಸನ್ನಿವೇಶದಲ್ಲಿ ಶಿಕ್ಷಣ ಅಂತಂದರೆ ಸಂಸ್ಕಾರ ಮತ್ತು ಅದೊಂದು ರೀತಿಯ ಸರ್ವಿಸ್ ಅನ್ನೋ ದೆಸೆಯಲ್ಲಿ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ. ಗುರಿಯನ್ನು ಇಟ್ಕೊಂಡು ಬಂದವ್ರಿಗೆ ಒಳ್ಳೆ ಗುರು ಸಿಗ್ತಾರೆ. ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ವ್ಯಕ್ತಿಯನ್ನು ಮಾಡುವಂಥ ಸಂಕಲ್ಪದೊಂದಿಗೆ ಇಲ್ಲಿ ಕೆಲಸ ನಡೆಯುತ್ತೆ. ಈ ಕಾಲೇಜಲ್ಲಿ ಓದಬೇಕು ಅಂತ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಈ ಕಡೆ ಮುಖ ಮಾಡಿ ನಿಲ್ತಾರೆ. ಆದ್ರೆ ಇಲ್ಲಿ ಸಾವಿರಾರು ಅಪ್ಲಿಕೇಶನ್ ಬಂದರೂ ಸಹ ಈ ಒಂದು ಕಾಲೇಜಲ್ಲಿ ಅವಕಾಶ ಇರ್ತಕ್ಕಂಥದ್ದು ಕೇವಲ 550 ಮಂದಿಗೆ ಮಾತ್ರ. ನಾಲ್ವರಲ್ಲಿ ಒಬ್ರು ಈ ಕಾಲೇಜಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಫ್ರೀ ಮೆಡಿಕಲ್ ಸೀಟ್ ಅನ್ನ ಪಡಿತಾರೆ. ಶಿಕ್ಷಣ ಜೊತೆಗೆ ಸಂಸ್ಕಾರ, ಆತನ ಜೀವನದಲ್ಲೂ ಸಹ ಮೌಲ್ಯವನ್ನ ಕಲಿಸುವಂತ ಶಿಕ್ಷಣ ಸಂಸ್ಥೆ ಜ್ಞಾನಸುಧಾ ಸಂಸ್ಥೆಯವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ನಾನು ಇವತ್ತು ದಾರಿದೀಪ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ.